ಪ್ರೈಸ್ ಲಾರ್ಡ್, ಹಾಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನಾದ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಈ ದಿವಸವು ಈ ಸಮಯ ಕೂಡ ನಿಮ್ಮಿಂದ ನೇಮಕವಾದಂತಹ ದಿವಸ ಸಮಯವಾಗಿದೆ, ಅದಕ್ಕಾಗಿ ಸ್ತೋತ್ರ. ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿ ನಿಮ್ಮ ಪವಿತ್ರಾತ್ಮರ ಮೂಲಕ ನಡೆಸುವುದಕ್ಕಾಗಿ ನಿಮಗೆ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ, ನಿಮಗೂ ನನ್ನ ಹೃದಯಪೂರ್ವಕವಾದಂತಹ ನಮಸ್ಕಾರಗಳು. ದೇವರು ನಿಮ್ಮನ್ನು ಕೂಡ ನಿಮ್ಮನ್ನು, ನಿಮ್ಮ ಮಕ್ಕಳನ್ನು ಎಲ್ಲಾ ರೀತಿಯಲ್ಲಿ ದೇವರು ಹೇರಳವಾಗಿ ಆಶೀರ್ವದಿಸಲೆಂದು ಪ್ರತಿ ದಿವಸ ಬೆಳಗಿನ ಜಾವದಲ್ಲಿ ಪ್ರಾರ್ಥಿಸುವನಾಗಿದ್ದೇನೆ. ದೇವರ ನಾಮಕ್ಕೆ ಸ್ತೋತ್ರ. ಇವತ್ತಿನ ಸಂದೇಶವು ಕೀರ್ತನೆಗಳು 46ನೇ ಅಧ್ಯಾಯ 4ರಿಂದ. ಕೀರ್ತನೆಗಳು 46:4. ಒಂದು ನದಿ ಅದೇ, ಅದರ ಕಾಲುವೆಗಳು ಪರಾತ್ಪರನ ಪರಿಶುದ್ಧ ನಿವಾಸ ಸ್ಥಾನವಾಗಿರುವ ದೇವನಗರವನ್ನು ಸಂತೋಷಪಡಿಸುತ್ತದೆ. ಒಂದು ನದಿ ಅಂದ್ರೆ ನಾವು ಇದನ್ನ ನಿನ್ನೆ ಸಂದೇಶದಲ್ಲಿ ತಿಳ್ಕೊಂಡಿದ್ದೇವೆ. ಒಬ್ಬ ಬೇಸಿಗೆ ಕಾಲದಲ್ಲಿ ಮೈಯೆಲ್ಲ ಬೆವರಿದಾಗ, ಬಿಸಿಲಿನ ಹವೆ ತಡ್ಕೊಳಕ್ಕಾದಾಗ ನಾವು ಹೋಗಿ ಆ ನದಿಯಲ್ಲಿ ಅಂದ್ರೆ ಹೊಳೆಯಲ್ಲಿ ಮುಳುಗಿದಾಗ ಸ್ನಾನ ಮಾಡಿದಾಗ ನಮಗೆ ಒಂದು ಸಂತೋಷವಾಗ್ತದೆ, ತಂಪಾಗ್ತದೆ. ಅದೊಂದು ತಾತ್ಕಾಲಿಕ. ಆದ್ರೆ ಆ ನೀರು ನಮ್ಮನ್ನು ಪಾಪದಿಂದ ಬಿಡುಗಡೆ ಮಾಡಲು ಸಾಧ್ಯವಿಲ್ಲ. ನಮ್ಮ ಹಿರಿಯರ ಮೂಲಕವೂ ನಮ್ಮ ಮೂಲಕವೂ ಬಂದು ಹೋದ ಅಪರಾಧಗಳನ್ನು ತಡೆ ಮಾಡಬೇಕಾದ್ರೆ, ಪಾಪಗಳಿಂದ ಬಿಡುಗಡೆ ಮಾಡಬೇಕಾದ್ರೆ, ನಮಗೆ ಸಂತೋಷವಾಗಬೇಕಾದ್ರೆ ದೇವರ ಒಂದು ಆಶೀರ್ವಾದ, ದೇವರ ಮಾತು, ಆ ದೇವರ ಆಶೀರ್ವಾದ ಅದು ಏನಾಗ್ತದೆ ಅಂದ್ರೆ, ಸಮುದ್ರದಲ್ಲಿ ನೀರು ಹರಿದಷ್ಟು ಅದಕ್ಕಿಂತಲೂ ಮಿಗಿಲಾಗಿ ದೇವರ ಆಶೀರ್ವಾದವಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಒಂದು ನದಿ ಅಂದರೆ ದೇವರಾಗಿದ್ದಾನೆ. ಅದರ ಕಾಲುವೆಗಳು ಪರಾತ್ಪರನ ಪರಿಶುದ್ಧ ನಿವಾಸ ಸ್ಥಾನವಾಗಿರುವ ದೇವನಗರವನ್ನು ಸಂತೋಷಪಡಿಸುತ್ತದೆ. ಅದರ ಕಾಲುವೆ ಅಂದ್ರೆ ನಿಜ. ಇವತ್ತು ನೋಡಿ, ಅನೇಕ ಕಾಲುವೆಗಳು ಹೋಗಿ ಎಲ್ಲಿಗೆ ಸೇರ್ತವೆ? ನದಿಗೆ ಸೇರ್ತವೆ. ಅನೇಕ ನದಿಗಳು ಹೋಗಿ ಎಲ್ಲಿಗೆ ಸೇರ್ತವೆ? ಹೊಳೆಗಳು ಸಮುದ್ರಕ್ಕೆ ಸೇರ್ತವೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಇವತ್ತು ನಾವು ದೇವರ ಆಶೀರ್ವಾದವನ್ನು ಪಡ್ಕೊಳ್ಬೇಕಾದ್ರೆ, ಪರಲೋಕಕ್ಕೆ ಹೋಗ್ಬೇಕಾದ್ರೆ ನಾನಾ ರೀತಿಯ ದಾರಿಗಳಿವೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಾನಾ ರೀತಿಯಲ್ಲಿ ದೇವರು ನಮಗೆ ದೇವರನ್ನ ತಿಳಿಯಪಡಿಸಿದ್ದಾರೆ, ಪಡಿಸುತ್ತಲೇ ಇದ್ದಾರೆ. ಹಾಗೆ ನಾವು ಸರ್ವ ಸೃಷ್ಟಿಕರ್ತನಾದ ದೇವರ ಬಳಿಗೆ ಅದರ ಕೈಲಾಸ ಅಂತ ಹೇಳ್ತಾರೆ, ವೈಕುಂಠ ಅಂತ ಹೇಳ್ತಾರೆ, ಪರಲೋಕ ಅಂತ ಹೇಳ್ತಾರೆ, ಅಲ್ಲಾನ ಬಳಿಗೆ ಅಂತ ಕೂಡ ಹೇಳ್ತಾರೆ. ಅಲ್ಲಿಗೆ ನಾವು ಹೋಗ್ಬೇಕಾದ್ರೆ ದೇವರ ಮಾತನ್ನ ಕೇಳಿ, ಸರ್ವ ಸೃಷ್ಟಿಕರ್ತನಾದ ದೇವರೇ ಈ ನದಿ, ಆ ದೇವರ ಮಾತನ್ನ ಕೇಳಿದರೆ ಮಾತ್ರ ನಾವು ದೇವನಗರಕ್ಕೆ ಹೋಗಿ ನಾವು ಸಂತೋಷ ಪಡಿಸಬಹುದಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆಗ ಏನಾಗ್ತದೆ, ನಮಗೆ ದೇವರು ದರ್ಶನ ಕೊಟ್ಟ ಮೇಲೆ ನಮಗೆ ಕೊಟ್ಟ ಕೆಲಸದಲ್ಲಿ ಕೂಡ ದೇವರ ವಾಕ್ಯದಂತೆ ನಡೆದು ನಾವು ದೇವರನ್ನ ಸಂತೋಷ ಪಡಿಸಿ ಭೂಲೋಕದ ಪ್ರಯಾಣವನ್ನ ಪರಿಶುದ್ಧರಾಗಿ ಮುಗಿಸಿದರೆ ಮಾತ್ರ ನಾವು ಸರ್ವ ಸೃಷ್ಟಿಕರ್ತನಾದ ದೇವರ ಪಾದವನ್ನ ಸೇರಬಹುದು. ಇಲ್ಲದಿದ್ರೆ ಖಂಡಿತವಾಗಿ ಸೇರಕ್ಕೆ ಸಾಧ್ಯ ಇಲ್ಲ. ಅದು ದೇವರು ಯಾವ ಭಕ್ತರನ್ನು ಆರಿಸಿಕೊಂಡಿದ್ದಾರೋ, ಯಾರನ್ನ ಪಾಪದಿಂದ ಬಿಡುಗಡೆ ಮಾಡಿದ್ದಾರೋ ಅವರಿಗೆ ಮಾತ್ರ ಇದು ಸಾಧ್ಯ, ಇಲ್ಲದ್ರೆ ಸಾಧ್ಯವೇ ಇಲ್ಲ. ಹಾಗೆ ಒಂದು ನದಿ ಅಂದರೆ ಸರ್ವ ಸೃಷ್ಟಿಕರ್ತನ ದೇವರೇ ನದಿಯಾಗಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ 5ನೇ ವಚನ, ದೇವರು ಇದರಲ್ಲಿದ್ದಾನೆ, ಇದಕ್ಕೆ ಚಲನವೇ ಇಲ್ಲ. ಉದಯ ಕಾಲದಲ್ಲಿಯೇ ದೇವರು ಅದರ ಸಹಾಯಕ್ಕೆ ಬರುವನು. ದೇವರು ಇದರಲ್ಲಿದ್ದಾನೆ. ಯಾವುದರಲ್ಲಿ? ಆ ನದಿಯಲ್ಲಿದ್ದಾನೆ ದೇವರು. ಯಾವುದ ನದಿ? ದೇವರ ವಾಕ್ಯವೇ ಆಗಿದೆ. ಇವತ್ತು ಪ್ರತಿ ದಿವಸ ಯಾರು ಬೆಳಿಗ್ಗೆದ್ದು ಸರ್ವ ಸೃಷ್ಟಿಕರ್ತನಾದ ದೇವರಲ್ಲಿ ಭಜನೆ ಮಾಡ್ತಾರೋ, ದೇವರಿಗೆ ಸ್ತೋತ್ರ ಮಾಡ್ತಾರೋ, ಸ್ತುತಿ ಮಾಡ್ತಾರೋ, ಆಗ ಅದುವೇ ನದಿ ದೇವರಾಗಿದ್ದಾನೆ. ಬೇಸಿಗೆ ಕಾಲದಲ್ಲಿ ಆಗ್ಲೇ ಹೇಳಿದಾಗೆ ನಮಗೆ ಬಿಸಿಲಿನ ಹವೆ ತಡ್ಕೊಳಕ್ಕೆ ಆಗದಾಗ, ಸೆಕೆಯನ್ನು ತಡೆದುಕೊಳ್ಳಲು ಆಗದಾಗ, ಯಾವ ರೀತಿಯ ತಣ್ಣೀರಲ್ಲಿ ಸ್ನಾನ ಮಾಡಿದಾಗ ನಮಗೆ ಸಂತೋಷವಾಗ್ತದೋ ಅದಕ್ಕಿಂತ ಸಂತೋಷ ಕೊಡೋರು ದೇವರಾಗಿದ್ದಾರೆ. ಯಾಕೆಂದ್ರೆ ಆ ನದಿಯನ್ನು ಕೂಡ ಸೃಷ್ಟಿ ಮಾಡಿದವರು, ಆ ನೀರನ್ನು ಸೃಷ್ಟಿ ಮಾಡಿದವರು ಯಾರೋ ದೇವರಾಗಿದ್ದಾರೆ. ಆಗ ದೇವರು ಎಲ್ಲಿದ್ದಾರೆ? ದೇವರು ಪರಲೋಕದಲ್ಲಿದ್ದಾರೆ. ದೇವರ ವಾಕ್ಯವನ್ನ ತಿಳಿದು ನಾವು ಅದರಂತೆ ಜೀವಿಸುವಾಗ, ಪ್ರಾರ್ಥನೆ ಮಾಡಿಕೊಂಡು ದೇವರ ವಾಕ್ಯಕ್ಕೆ ವಿಧೇಯರಾಗಿ ನಡೆಯುವಾಗ ಅದರಲ್ಲಿ ದೇವರಿದ್ದಾನೆ. ಅದುವೇ ಪರಲೋಕವಾಗಿದೆ. ಆ ಕೈಲಾಸವು ಇವತ್ತು ನಮ್ಮ ಮಧ್ಯದಲ್ಲಿ ಕೂಡ ಇದೆ, ನಮ್ಮಲ್ಲಿಯೇ ಇದೆ. ಹೇಗೆ ನಮ್ಮಲ್ಲಿ ಇದೆ ಅಂತಂದ್ರೆ, ಹಿಂದಿನ ಜೀವಿತದಿಂದ ಬಿಡುಗಡೆ ಮಾಡಿ ನಮ್ಮನ್ನ ಹಿಂದೆ ತಿಳ್ಕೊಂಡ ಹಾಗೆ ನಾವು ದೇವರ ವಾಕ್ಯವನ್ನ ಓದಿ ತಿಳ್ಕೊಂಡು ಅದರಂತೆ ಜೀವಿಸಲು ಹೊರಟಾಗ ದೇವರು ನಮ್ಮ ಮಧ್ಯದಲ್ಲಿದ್ದಾನೆ. ಪರಲೋಕ ನಮ್ಮ ಮಧ್ಯದಲ್ಲಿ ಇದೆ. ಆ ಕೈಲಾಸ ಕೂಡ ನಮ್ಮಲ್ಲಿ ಇದ್ದಾನೆ. ದೇವರು ಇದರಲ್ಲಿದ್ದಾನೆ. ಅದಕ್ಕೆ ಚಲನವೇ ಇಲ್ಲ. ಆಗ ಏನಾಗ್ತದೆ?
ಈಗ ಉದಾಹರಣೆಗೆ ಸಮುದ್ರದ ನೀರು ಚಲನ, ಅದು ಹೋಗುವುದು ಬರೋದು ಏನಾದರೂ ಕಾಣ್ತದ? ಕಾಣೋದಿಲ್ಲ. ಇವತ್ತು ದೊಡ್ಡ ದೊಡ್ಡ ಹೊಳೆ ಅಂದ್ರೆ ನದಿ, ಮಳೆಗಾಲ ಒಂದು ಕಡೆಯಿಂದ ಒಂದು ಕಡೆಗೆ ಬರೋ ಅಂತ ಹರಿದು ಹೋಗ್ತದೆ, ಬೇಸಿಗೆಯಲ್ಲಿ ನಿಂತು ಹೋಗ್ತದೆ. ಸಮುದ್ರದ ನೀರು ಏನಾದರೂ ಹರಿದು ಹೋಗೋದು ಮಾಡೋದು ಏನಾದರೂ ನಾವು ಕಾಣ್ತೇವೆಯೋ? ಇಲ್ಲ. ಹಾಗೆ ಇವತ್ತು ದೇವರ ಭಕ್ತರಿಗೆ ದೇವರ ಆಶೀರ್ವಾದ ಏನ್ ಮಾಡಿದ್ದಾರೆ, ಅದು ಹಿಂದೆ ಮುಂದೆ ಸರಿಯೋದಿಲ್ಲ. ಅಂತ ಭಕ್ತರಿಗೆ ದೇವರು ಒಂದು ನದಿಯ ಹಾಗೆ ಇದ್ದುಕೊಂಡು, ಸಮುದ್ರದ ಹಾಗೆ ಇದ್ದುಕೊಂಡು ಅವರಿಗೆ ಆಶೀರ್ವಾದವನ್ನ ಮಾಡುವರಾಗಿದ್ದಾರೆ. ಅಂತ ಭಕ್ತರನ್ನ ದೇವರು ಯಾವಾಗಲೂ ರಕ್ಷಿಸುವರಾಗಿದ್ದಾರೆ. ಅಂತ ದೇವರಿಂದ ಅವರೇ ದೇವರು ಆಶ್ರಯ ದುರ್ಗ, ಇಕ್ಕಿಟ್ಟಿನಲ್ಲಿ ನಮಗೆ ಸಹಾಯಕನಾಗಿರುತ್ತಾರೆ. ದೇವರ ನಮಗೆ ಸ್ತೋತ್ರ. ಯಾವುದೇ ಕಷ್ಟ ಸಂಕಟ ದುಃಖ ಬಂದರೂ ದೇವರಲ್ಲೇ ಭರವಸೆ ಇಟ್ಟವರೇ ದೇವರ ಭಕ್ತರಾಗಿದ್ದಾರೆ. ಈ ಕಡೆ ದೇವರು ಬೇಕು, ದೆವ್ವನು ಬೇಕು, ಪ್ರಪಂಚನೂ ಬೇಕು, ಎಲ್ಲವೂ ಬೇಕು ಅಂತ ಹೇಳ್ಕೊಂಡವ್ರು ಎಂಥ ಬೋಧಕರಾಗ್ಲಿ, ಯಾವುದೇ ವೇಷ ಧರಿಸ್ಕೊಂಡು ಬರಲಿ, ಏನೇ ಮಾಡಲಿ, ಖಂಡಿತವಾಗಿಯೂ ದೇವರ ಭಕ್ತರಾಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಉದಯ ಕಾಲದಲ್ಲಿಯೇ ದೇವರು ಇದರ ಸಹಾಯಕ್ಕೆ ಬರುವನು. ಅದಕ್ಕೆ ದೇವರ ಆಶೀರ್ವಾದಕ್ಕೆ ಉದಯ ಕಾಲದಲ್ಲಿ, ಬೆಳಗಿನ ಜಾವದಲ್ಲಿ, ಅದಕ್ಕೆ ಹೇಳೋದು ಬೆಳಿಗ್ಗೆ ಎದ್ದಾಗೆ ನಾವು ಏನ್ ಮಾಡ್ಬೇಕು, ಎದ್ದಾಗೆ ದೇವರಲ್ಲಿ ನಾವು ಪ್ರಾರ್ಥಿಸಬೇಕು. ಉದಾಹರಣೆಗೆ ಬಹಳ ಜನ ಹೇಳೋದೇ 8 ಗಂಟೆ 8:30 ಗಂಟೆ, ಅವು ರಾತ್ರಿ ಏನಾದ್ರು ಪಾರ್ಟಿ ಡಿನ್ನರ್ಗೆ ಇಂಥದಕ್ಕೆಲ್ಲ ಹೋಗಿ ಬಂದು ಮಲಗಿದ್ರೆ ಇನ್ನು 10 ಗಂಟೆ 12 ಗಂಟೆಗೆ ಹೇಳೋರು ಕೂಡ ಆಗಿದ್ದಾರೆ. ದೇವರ ನಮಗೆ ಸ್ತೋತ್ರವಾಗಲಿ. ಉದಾಹರಣೆಗೆ ನೋಡಿ, ಪಕ್ಷಿಗಳು 4 ಗಂಟೆ 3:45 4 ಗಂಟೆಗೆ ಸ್ಟಾರ್ಟ್ ಮಾಡ್ತವೆ, ಚಿಲಿಪಿಲಿ 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 ಅಂತ ದೇವರನ್ನ ಕೊಂಡಾಡುವುದಾಗಿದೆ. ಅದೇ ರೀತಿ ಕೋಳಿಗಳು ನೋಡಿ, ಪ್ರಥಮ ಉದಯ ಕಾಲದ ಒಂದೊಂದು ಕೋಳಿಗಳು 1 ಗಂಟೆ 45 ನಿಮಿಷಕ್ಕೆ, ಅದು ಉದಯ ಫಸ್ಟ್ ದಿವಸದ ಉದಯ ಕಾಲ ಪ್ರಾರಂಭವಾಗುವಂಥದ್ದು. ಆಮೇಲೆ ಬರ್ತಾ ಬರ್ತಾ ಎಲ್ಲ ಕೋಳಿಗಳು ಕೂಡ ಕೂಗ್ತವೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಇವತ್ತು ಒಂದೊಂದು ಕಡೆಗೆ ದೇವಸ್ಥಾನ ಕೂಡ ಏನಾಗ್ತಾರೆ, 5-5:30 ಗಂಟೆ ಒಳಗಡೆನೆ ಹೋಗಿ ದೇವಾಲಯಕ್ಕೆ, ಮಸೀದಿಗಳಿಗೋ ಮಂದಿರಗಳಿಗೋ ಹೋಗಿ ಅಲ್ಲಿ ಪ್ರಾರ್ಥನೆ ಮಾಡಿ ಬರೋರಾಗಿದ್ದಾರೆ ದೇವರ ಭಕ್ತರು. ಒಂದೊಂದು ಮನೆಯಲ್ಲಿ ಕೂಡ ನೋಡಿದರೆ 5 ಗಂಟೆಗೆ ಮೊದಲೇ ಹೋಗಲಿ, ಏನೇ ಆದರೂ 5:30 ಗಂಟೆ ಒಳಗೆ ಆದರೂ ಎದ್ದು ಏನ್ ಮಾಡ್ತಾರೆ, ದೇವರನ್ನ ಸ್ತುತಿಸ್ತಾರೆ, ಕೊಂಡಾಡ್ತಾರೆ, ಪ್ರಾರ್ಥನೆ ಮಾಡ್ತಾರೆ. ಒಂದು 5 ನಿಮಿಷವಾದರೂ ಕೂಡ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆದರೆ ಉದಯ ಕಾಲದಲ್ಲಿ ಅದರ ಸಹಾಯಕ್ಕೆ ಬರುವನು. ಇದಕ್ಕೆ ನಾವು 3 ಗಂಟೆಯಿಂದ 5 ಗಂಟೆ ಒಳಗೆ ಬ್ರಹ್ಮಾಂಡವು ಓಪನ್ ಆಗಿರ್ತದೆ, ಪರಲೋಕ ತೆರೆದಿರ್ತದೆ. ಆ ಸಮಯದಲ್ಲಿ ಯಾರ್ದು ಮನುಷ್ಯರದಾಗ್ಲಿ, ಮಕ್ಕಳದಾಗ್ಲಿ, ಪ್ರಾಣಿ ಪಕ್ಷಿಗಳದಾಗ್ಲಿ ಯಾವುದೇ ಒಂದು ಡಿಸ್ಟರ್ಬೆನ್ಸ್, ಯಾವುದೇ ಒಂದು ತೊಂದರೆ ಇರುವುದಿಲ್ಲ. ಇದು ಇಡೀ ಭೂಲೋಕವೇ ಬಹಳ ಒಂದು ಮೌನವಾಗಿರ್ತದೆ. ಆ ಸಮಯದಲ್ಲಿ ನಮಗೆ ಪ್ರಾರ್ಥನೆ ಮಾಡಲು ಕೂಡ ಒಂದು ಅವಕಾಶವಿರುತ್ತದೆ. ನೇರವಾಗಿ ಭಕ್ತಿಯಿಂದ ನಾವು ಮಾಡಿದಂಥ ಪ್ರಾರ್ಥನೆಗಳು, ಪಾಪಗಳನ್ನ ಒಪ್ಪಿಕೊಳ್ಳುವಂಥದ್ದು, ಇತರರಿಗಾಗಿ ಪ್ರಾರ್ಥಿಸುವಂಥದ್ದು, ನಮಗಾಗಿ ಕೂಡ ಪ್ರಾರ್ಥಿಸುವಂಥದ್ದು, ನೇರವಾಗಿ ಆ ಪ್ರಾರ್ಥನೆ ಪರಲೋಕ ಮುಟ್ತದೆ ಅಂತೇಳಿ ನಮಗೆ ಬೈಬಲ್ ಕೂಡ ತಿಳಿಸ್ತದೆ. ಮಹಾಭಾರತ, ಭಗವದ್ಗೀತೆ ಕೂಡ ಆ ವಿಷಯವನ್ನು ನಮಗೆ ತಿಳಿಸಲ್ಪಡ್ತದೆ. ಪುರಾಣ ಕೂಡ ನಮಗೆ ತಿಳಿಸಲ್ಪಡ್ತದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಲೆಲೂಯಾ. ಹಾಗೆ ಉದಯ ಕಾಲದಲ್ಲಿ ದೇವರು ಇದರ ಸಹಾಯಕ್ಕೆ ಬರುವನು. ಹಾಗೆ ಆ ರೀತಿ ಅದು ದೇವರಿಂದ ಯಾರು ಆಯ್ಕೆಕೊಂಡಿದ್ದಾರೋ, ದೇವರು ಭಕ್ತರನ್ನಾಗಿ ಯಾರನ್ನು ಆರಿಸಿಕೊಂಡಿದ್ದಾರೋ ಅವರಿಗೆ ಮಾತ್ರ ದೇವರು ಸಹಾಯಕನಾಗಿದ್ದಾರೆ. ಅಂಥವ್ರು ಮಾತ್ರ ದೇವರ ಭಕ್ತರು, ಅಂಥವ್ರು ಮಾತ್ರ ಇದನ್ನು ಕೈಗೊಳ್ಳಲು ಸಾಧ್ಯ. ಒಬ್ಬೊಬ್ಬರಿಗೆ ಅದು ಗೊತ್ತೇ ಇಲ್ಲ. ಒಟ್ಟಿನಲ್ಲಿ ಅವರ ಕಾರ್ಯ ನೆರವೇರಬೇಕು, ತಿನ್ನಕ್ಕೆ ಬೇಕು, ಕುಡಿಯಕ್ಕೆ ಬೇಕು, ಆಸ್ತಿ ಬೇಕು, ದುಡ್ಡು ಬೇಕು, ಎಲ್ಲವೂ ಬೇಕು. ದೇವರ ಬಳಿಗೆ ಬರಲು ಸಾಧ್ಯನೇ ಇಲ್ಲ. ದೇವರನ್ನು ಮರೆತೇ ಬಿಡ್ತಾರೆ. ಮತ್ತೆ ನಾನ್ ಮಾಡಿದೆ ಅಂತ ಹೇಳ್ತಾರೆ. ದೇವರವರನ್ನು ಆರಿಸಿಕೊಳ್ಳಲಿಲ್ಲ. ಅಂಥವ್ರು ಭಕ್ತರಲ್ಲ. ಅವರಿಗೆ ಅಂಥವ್ರಲ್ಲಿ ಜ್ಞಾನ ಇಲ್ಲ. ಈ ಬೈಬಲಲ್ಲಿ 1 ಪೇತ್ರ 4ನೇ ಅಧ್ಯಾಯ 6ನೇ ವಚನದಲ್ಲಿ ಮತ್ತು 10 ದಶಾಂಶಗಳನ್ನು ಕೂಡ ವಿಮೋಚನಕಾಂಡ 20ನೇ ಅಧ್ಯಾಯದಲ್ಲಿ ಓದಿದಾಗ ಖಂಡಿತವಾಗಿ ದೇವರು ಇಂಥವರನ್ನ ಕೈ ಬಿಟ್ಟಿದ್ದಾರೆ ಎಂಬುದಾಗಿ ನಾವು ಸ್ಪಷ್ಟವಾಗಿ ಅಲ್ಲಿ ನಮಗೆ ಗೋಚರವಾಗ್ತದೆ. ಹಾಗೆ ಉದಯ ಕಾಲದಲ್ಲಿ ಒಂದು 3 ಗಂಟೆಯಿಂದ 5 ಗಂಟೆ ಹೋಗ್ಲಿ, 5:30 ಗಂಟೆ ಒಳಗೆ, ಆದರೆ 5 ಗಂಟೆಯಲ್ಲಿ ಸಮಯ ಉದಯ ಕಾಲದಲ್ಲಿ. ಅದನ್ನು ದಾವೀದರಸರು ಕೂಡ ಮುಂದೆ ಏನು ಹೇಳಿದ್ದಾರೆ, ನನ್ನ ಸರ ಉದಯ ಕಾಲದಲ್ಲಿ ಕೇಳ್ತಿರುವುದನ್ನ ಉತ್ತರಕ್ಕಾಗಿ ಕಾಯ್ತಾ ಇದ್ದೇನೆ ಅಂತೇಳಿ ಅನೇಕ ವಿಷಯಗಳನ್ನ ನಾವು ನೋಡ್ಬೋದು. ಆ ಸಮಯದಲ್ಲಿ 3 ಗಂಟೆಯಿಂದ 5 ಗಂಟೆ ಒಳಗಡೆ ಎದ್ದು ಪ್ರಾರ್ಥನೆ ಮಾಡ್ತಾರೆ, ಭಯ ಭಕ್ತಿಯಿಂದ. ಅವರವರ ಸ್ವಾರ್ಥಕ್ಕಾಗಿ ಕೂಡ ಬೇಡಿಕೊಳ್ಳುವುದಲ್ಲ. ದೇವರೇ, ನಿನ್ನ ಪ್ರೀತಿಯಲ್ಲಿ ನಡೆಸು, ನಾನಿಂಥ ಪಾಪ ಮಾಡಿದ್ದೇನೆ, ನೀನು ಕ್ಷಮಿಸು ಅಂತೇಳಿ ಗಂಡ ಹೆಂಡತಿ ಮಕ್ಕಳು ಒಂದಾದರೆ ಒಂದು ಪ್ರಾರ್ಥನೆ ಮಾಡುವ ಮನೆಯೇ ದೇವಾಲಯವಾಗಿದೆ.
ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅಲ್ಲಿ ದೇವರು ಇರ್ತಾನೆ. ಆ ಸಮಯದಲ್ಲಿ ಪ್ರಾರ್ಥನೆಗೆ ದೇವರು ಉತ್ತರವನ್ನ ಕೊಡ್ತಾನೆ, ಸಹಾಯಕ್ಕೆ ಬರ್ತಾನೆ. ಅದನ್ನ ಇಲ್ಲಿ ಹೇಳಿದ್ದು, ಉದಯ ಕಾಲದಲ್ಲಿ ದೇವರು ಇದರ ಸಹಾಯಕ್ಕೆ ಬರುವನು. ಒಂದು ವೇಳೆ ಈಗ ಹುಷಾರಿಲ್ಲ, ಅವನು ರೋಗಿಯಾಗಿದ್ದಾರೆ, ಮಲ್ಕೊಂಡಾದ್ರೂ ಸರಿ ಅಲ್ಲಿಯೇ ದೇವರನ್ನ ಸ್ತುತಿಸಬಹುದು. ಒಂದು ವೇಳೆ ಮಾತಾಡಕ್ ಆಗೋದಿಲ್ಲ ಅಂತಾದ್ರೆ ಹೃದಯದಲ್ಲಿ ಕೂಡ ಯೋಚನೆ ಮಾಡಬಹುದು. ಅದನ್ನು ಕೂಡ ದೇವರು ಆಳಿಸುವವನಾಗಿದ್ದಾನೆ. ಆ ಪ್ರಾರ್ಥನೆ ಕೂಡ ದೇವರಿಗೆ ಪರಲೋಕಕ್ಕೆ ಮುಟ್ತದೆ. ಪವಿತ್ರ ಆತ್ಮರು ಇಲ್ಲಿಂದ ತಂದೆಯಾದ ದೇವರಿಗೆ ತಿಳಿಸುವವರಾಗಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಮಕ್ಕಳಿಗೂ ಕೂಡ ಇದನ್ನೇ ಅಭ್ಯಾಸ ಮಾಡಿಸಬೇಕು. ಇದು ಕೂಡ ಧರ್ಮೋಪದೇಶ ಕಾಂಡದಲ್ಲಿ ಕೂಡ ಬರೆಯಲ್ಪಟ್ಟಿದೆ. 6ನೇ ಅಧ್ಯಾಯ ಮತ್ತು 11ನೇ ಅಧ್ಯಾಯದಲ್ಲಿ ಮಲಗುವಾಗಲೂ, ಏಳುವಾಗಲೂ, ಕೂತಿರುವಾಗಲೂ, ಪ್ರಯಾಣದಲ್ಲಿರುವಾಗಲೂ ಈ ವಿಷಯವನ್ನ ಮಕ್ಕಳಿಗೆ ತಿಳಿಯಪಡಿಸಿರಿ. ನಿಮ್ಮ ಕೈಗೆ ಕಟ್ಟಿಕೊಂಡಂತೆ ಜ್ಞಾಪಕ ಇರಲಿ, ಹಣೆಗೆ ಕಟ್ಟಿಕೊಂಡಂತೆ ಪಟ್ಟಿಯಂತೆ ಇರಲಿ, ನಿಮ್ಮ ಬಾಗಿಲಿನ ನಿಲುವುಗಳಲ್ಲಿ ಕೂಡ ಬರೆಯಿರಿ ಅಂತೇಳಿ ತಂದೆ ತಾಯಿಗಳು ಕೂಡ ಚೆನ್ನಾಗಿ ಅರಿತುಕೊಂಡು ಇದನ್ನು ಮಕ್ಕಳಿಗೂ ಕೂಡ ತಿಳಿಸಿ, ಮಕ್ಕಳನ್ನು ಕೂಡ ದೇವರ ಮಾರ್ಗದಲ್ಲಿ ನಡೆಸುವುದು ಮುಂದೆ ಮಕ್ಕಳಿಗೂ ಕೂಡ ಒಂದು ದೇವರ ಆಶೀರ್ವಾದ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದು ಕೂಡ ಬಹಳ ನಾವು ಮಾತ್ರ ಮುಖ್ಯವಲ್ಲ, ನಮ್ಮ ಮಕ್ಕಳನ್ನು ಕೂಡ ಅದೇ ಮಾರ್ಗದಲ್ಲಿ ನಡೆಸ್ತಾ ಬರಬೇಕು. ಯವನಸ್ಥರು ಬಂದಾಗ ಒಂದೊಂದು ಈಗಿನ ಮಕ್ಕಳಂತೂ ಅವರಿಗೆ ದೇವರ ವಿಷಯ ಬೇಡವೇ ಬೇಡ. ದೇವರಿಂದ ಆಶೀರ್ವಾದ ಹೊಂದಿದ ಮಕ್ಕಳು ಮಾತ್ರ ಕೇಳಕ್ಕೆ ಸಾಧ್ಯ. ಈಗಿನ ಪರಿಸ್ಥಿತಿ ಹಾಗೆ ಇದೆ. ಆದರೆ ಚಿಕ್ಕದಾಗಿರುವಾಗ ಆದಷ್ಟು ಮಟ್ಟಿಗೆ ಮಕ್ಕಳನ್ನು ತಿದ್ದಲು ನಾವು ಪ್ರಯತ್ನ ಮಾಡಬೇಕು. ಮುಂದೆ ದೇವರು ಕೇಳದೆ ಹೋದರೆ ಖಂಡಿತವಾಗಿ ಆ ಮಕ್ಕಳಿಗೂ ದೇವರಿಗೂ ಸಂಪರ್ಕ. ದೇವರ ನಮಗೆ ಸ್ತೋತ್ರವಾಗಲಿ. ಹಾಗೆ ಬೆಳಗಿನ ಜಾವ ಪ್ರಾರ್ಥನೆ ಬಹಳ ಮುಖ್ಯವಾದದ್ದು. 8 ಗಂಟೆಗೆ ಹೇಳೋದು, 7 ಗಂಟೆಗೆ ಹೇಳೋದು, ಆಮೇಲೆ ಮಲಗಿದಲ್ಲಿ ಏನೇನೋ ಈ ಲೋಕದ ವಿಷಯಗಳಿಗಾಗಿ ನಾವು ಆಸೆ ಪಡುವಂಥದ್ದು, ಯೋಚನೆ ಮಾಡುವಂಥದ್ದು ಎಲ್ಲವನ್ನು ಬಿಟ್ಟು ಬಿಡಬೇಕು. ದೇವರ ನಮಗೆ ಸ್ತೋತ್ರ. ಅಂಥವ್ರನ್ನು ಈಗಲೂ ಕಾಣ್ಬೋದು ನೋಡಿ. ಶಾಂತಿ, ಸಮಾಧಾನ ಒಳ್ಳೆ ರೀತಿಯಲ್ಲಿ ಇರೋಕ್ಕೆ ಸಾಧ್ಯವಿಲ್ಲ. ಒಂದಲ್ಲ ಒಂದು ರೀತಿಯಲ್ಲಿ ಗಂಡನೇ ಒಂಥರ, ಹೆಂಡತಿಯ ಒಂಥರ, ಮಕ್ಕಳೇ ಒಂಥರ, ನಾನಾ ರೀತಿಯಲ್ಲಿ ಇರ್ತಾರೆ. ಕಾರಣ ದೇವರಿಂದ ದೂರ ಹೋಗಿದಂಥದ್ದು. ದೇವರು ಆರಿಸಿಕೊಂಡವರ ಮುಖಾಂತರ ತಿಳಿಸಿದಾಗ ದೇವರ ಮಾತಿಗೆ ಕಿವಿ ಕೊಟ್ಟು ವಿಧೇಯರಾಗದೆ ಜೀವಿಸದೆ ಇರುವುದೇ ಕಾರಣ. ಕಷ್ಟ, ಸಂಕಟ, ದುಃಖಗಳು, ಎಷ್ಟೇ ಆಸ್ತಿ ಪಾಸ್ತಿಗಳಿದ್ದರೆ ಶಾಂತಿ ಇಲ್ಲ, ಸಮಾಧಾನ ಇಲ್ಲ, ದೊಡ್ಡ ದೊಡ್ಡ ಕಾಯಿಲೆಗಳು, ಗಂಡ ಸರಿ ಇಲ್ಲ, ಹೆಂಡತಿ ಸರಿ ಇಲ್ಲ, ಹೊಡೆದಾಟ, ಕೋರ್ಟಿ ಕಚೇರಿಗಳು, ಆಕ್ಸಿಡೆಂಟ್ಗಳು, ಮಕ್ಕಳು ಸರಿ ಇಲ್ಲ, ನಾನಾ ರೀತಿಯಲ್ಲಿ ಬರುವುದು ಇದುವೇ ಆಗಿದೆ. ದೇವರಲ್ಲಿ ಭಯ ಭಕ್ತಿ ಇಟ್ಟು ದೇವರ ದರ್ಶನವಾದ ಮೇಲೆ ಯಾರು ದೇವರನ್ನ ಹಿಂಬಾಲಿಸಿಕೊಂಡು ಹೋಗ್ತಾರೋ ಅಂಥವರಲ್ಲಿ ನೋಡಿ ಕೇವಲ ಒಂದು ಕನಿಷ್ಠ ಒಂದು ಕೂಲಿ ಕೆಲಸ ಮಾಡೋ ಮನುಷ್ಯರು ಕೂಡ ಏನಾಗ್ತಾ ಇದ್ರು, ಶಾಂತಿ ಸಮಾಧಾನದಲ್ಲಿ ಇರ್ತಾರೆ. ಅಯ್ಯೋ ನಾವು ಶಾಂತಿ ಇದ್ದೇವಪ್ಪ, ನಾವು ಸಮಾಧಾನದಿದ್ದೇವೆ, ನಮಗಿಷ್ಟೇ ಸಿಕ್ಕಿದರೆ ಸಾಕಪ್ಪ, ನಮಗೆ ಏನೂ ಬೇಡ, ನಮಗೆ ಒಂದು ತುತ್ತು ಅನ್ನ ಕೊಟ್ಟಿದ್ದಾನೆ, ಒಂದು ರೊಟ್ಟಿ ಕೊಟ್ಟಿದ್ದಾನೆ, ಒಂದು ಮುದ್ದೆ ಕೊಡ್ತಾ ಇದ್ದಾನೆ ಅಂತೇಳಿ ಆ ರೀತಿಯಲ್ಲಿ ಜೀವಿಸ್ತಾರೆ. ಇದುವೇ ದೇವರ ಭಕ್ತರ ಕೆಲಸವಾಗಿದೆ. ಹಾಗೆ ದೇವರ ದರ್ಶನವಾದ ಮೇಲೆ ನಾವು ಪ್ರತಿ ದಿವಸ ಬೆಳಿಗ್ಗೆ 3 ರಿಂದ 5 ಗಂಟೆ ಒಳಗೆ ಎದ್ದು ಖಂಡಿತವಾಗಿ ಪ್ರಾರ್ಥನೆ ಮಾಡಬೇಕು. ಚಿಕ್ಕ ಮಕ್ಕಳು ಹೇಳೋದಿಲ್ಲ, ಅವರು ಒಳ್ಳೆ ನಿದ್ದೆ ಬಿಟ್ಟು ಬಿಡಿ, ಆ ಮಕ್ಕಳಿಗಾಗಿ ಪ್ರಾರ್ಥಿಸಬೇಕು. ಬರ್ತಾ 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 ಅವರಿಗೆ ಪ್ರಾಯ ಜಾಸ್ತಿ ಆಗ್ತಾ ಬಂದಾಗೆ ಅವರನ್ನ ಎಚ್ಚರಗೊಳಿಸ್ತಾ ಬರಬೇಕು. ಇದು ತಂದೆ ತಾಯಿ ಮತ್ತು ಹಿರಿಯರ ಒಂದು ವಿಚಾರವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಹೋಗುವಾಗಲೂ ಬರುವಾಗಲೂ ಕೆಲಸ ಮಾಡುವಾಗಲೂ ಪ್ರತಿ ಒಂದೊಂದು ಪ್ರಯಾಣದಲ್ಲಿ ಇರುವಾಗಲೂ ಕೂಡ ನಮ್ಮ ಮನಸ್ಸಿನಲ್ಲಿ ದೇವರೇ ನಿನಗೆ ಸ್ತೋತ್ರ, ಈ ಕೆಲಸ ನೀನು ಕೊಟ್ಟಿದ್ದು, ಈ ಆಸ್ತಿ ನೀನು ಕೊಟ್ಟಿದ್ದಪ್ಪ, ಆಶೀರ್ವದಿಸು. ಪ್ರಯಾಣದಲ್ಲಿ ಇರುವಾಗಲೂ ಹೋಗಕ್ಕೆ ಮೊದಲು ಪ್ರಾರ್ಥನೆ, ದೇವರೇ ನಾನು ಇಂಥ ಕಡೆಗೆ ಹೊರಟಿದ್ದೇನೆ, ನೀನೇ ಅಂದ್ರೆ ಒಳ್ಳೆ ಕಾರ್ಯಕ್ಕೆ ಮಾತ್ರ, ಕೆಟ್ಟ ಕಾರ್ಯಕ್ಕಾಗಿ ಅಲ್ಲ. ಯಾವುದೇ ಕಾರಣಕ್ಕೂ ಉದಾಹರಣೆಗೆ ಈ ರಾಜಕಾರಣಿಗಳು, ಅಧಿಕಾರಿಗಳು ಅಥವಾ ಬೇರೆ ಒಂದು ಈ ರಿಯಲ್ ಎಸ್ಟೇಟ್ ಅವರು, ಬ್ರೋಕರ್ಗಳು ನಾನಾ ರೀತಿ ಹಣ ಸಂಪಾದನೆಗಾಗಿ ಹೋಗ್ತಾ ಇರ್ತಾರೆ. ಇನ್ನೊಬ್ಬರನ್ನ ನಾನಾ ರೀತಿಯಲ್ಲಿ ಮೋಸ ಮಾಡಕ್ಕೆ ಅದಕ್ಕೆಲ್ಲ ದೇವರು ಉತ್ತರ ಕೊಡುವುದಿಲ್ಲ. ಒಳ್ಳೆ ವಾಕ್ಯಕ್ಕೆ, ಒಳ್ಳೆ ಕೆಲಸಕ್ಕೆ, ದೇವರ ವಾಕ್ಯಕ್ಕೆ ವಿಧೇಯರಾಗಿ ಹೋಗೋದಾದ್ರೆ ಮಾತ್ರ ಪ್ರಾರ್ಥನೆ ಮಾಡುವಂಥದ್ದು. ಪ್ರಯಾಣದಲ್ಲಿರುವಾಗಲೂ ಅಕ್ಕ ಪಕ್ಕದಲ್ಲಿ ಕಣ್ಣಿಗೆ ಕಂಡಂತ ಭಿಕ್ಷುಕರಿಗೆ, ಕಷ್ಟ ಸಂಕಟ ದುಃಖದಲ್ಲಿ ಇರುವವರಿಗೆ ಆದರೂ ಅವರಿಗೂ ನಾವು ದೇವರಲ್ಲಿ ಅವರನ್ನು ಕ್ಷಮಿಸಪ್ಪ ಅಂತ ಅಲ್ಲಿ ಪ್ರಾರ್ಥನೆ ಮಾಡುವಂಥದ್ದು ಪ್ರತಿ ಒಂದು ಕೆಲಸ ಕಾರ್ಯಗಳಲ್ಲಿಯೂ ಕೂಡ. ಹಾಗೆ ಸಾಯಂಕಾಲ ಕೂಡ, ಈ ಸಾಯಂಕಾಲದ ಪ್ರಾರ್ಥನೆ ಕೂಡ ಯೋಚನೆ ಈಗ ಅದನ್ನು ಹೇಳ್ತಾ ಇದ್ದೀನಿ. ದೇವರ ನಾಮದಲ್ಲಿ ಎಲ್ಲ ಕೆಲಸ ಕಾರ್ಯಗಳು ಆಗಿ ಗಂಡ ಹೆಂಡತಿ ಮಕ್ಕಳೆಲ್ಲ ಕೂತುಕೊಂಡು ಆ ದಿವಸ ಇಡೀ ದೇವರು ಎಲ್ಲಾ ರೀತಿಯಲ್ಲಿ ರಕ್ಷಣೆ ಕೊಟ್ಟದಕ್ಕಾಗಿ ದೇವರಿಗೆ
ಒಂದು ನಮಸ್ಕಾರವನ್ನು ಹೇಳಬೇಕು. ಈ ದಿವಸ ಕೂಡ ಎಲ್ಲಾ ರೀತಿಯಲ್ಲಿ ನಮ್ಮನ್ನು ರಕ್ಷಿಸಿದ್ಯಾ, ಹೋದಲ್ಲಿ ಬಂದಲ್ಲಿ ಕೆಲಸ ಕಾರ್ಯಗಳಲ್ಲಿ ನಮಗೆ ಆಹಾರವನ್ನು ಕೂಡ ಕೊಟ್ಟಿದ್ದೀಯಾ. ಏನಾದರೂ ಕಷ್ಟ ಸಂಕಟಗಳಿಂದ ಪಾರು ಮಾಡಿದ್ರೆ, ಇಂಥ ಕಷ್ಟ ಸಂಕಟಗಳಿಂದ ನೀನು ಪಾರು ಮಾಡಿದ್ಯಪ್ಪ, ನಿನಗೆ ನಮಸ್ಕಾರ. ರಾತ್ರಿ ಒಳ್ಳೆ ನಿದ್ದೆ ಕೊಡು, ದರ್ಶನ ಕೊಡು, ಮಾತನಾಡು. ನಾಳೆ ಬೆಳಿಗ್ಗೆ ಎದ್ದು ಹೊಸ ದಿವಸವನ್ನ ಕಂಡು ನಿನ್ನ ನಾಮಕ್ಕೆ ಮಹಿಮೆ ಸಲ್ಲಿಸುವಂತೆಯೇ ನಮ್ಮನ್ನು ಆಶೀರ್ವದಿಸು. ನಾವು ಮಹಾಪಾಪಿಗಳು, ಅಯೋಗ್ಯರು, ಅವಶುದ್ಧರು, ಬಲಹೀನರು. ಸ್ವಾಮಿ ದೇವರೇ, ನಮ್ಮನ್ನು ರಕ್ಷಿಸು. ಈ ನಮ್ಮನ್ನು ಇಲ್ಲಿವರೆಗೆ ರಕ್ಷಿಸಕ್ಕಾಗಿ ನಿಮಗೆ ಒಂದು ಸ್ತೋತ್ರ ಅಥವಾ ಧನ್ಯವಾದ ಅಥವಾ ಕೃತಜ್ಞತೆ ಅಥವಾ ನಮಸ್ಕಾರಗಳು ಅಂತ ಹೇಳುವಂಥದ್ದು. ಆ ಸಮಯದಲ್ಲಿ ಕೂಡ ಅಕ್ಕ ಪಕ್ಕದವರು ಕಷ್ಟ ಸಂಕಟ ದುಃಖಗಳು ಯಾರಾದರೂ ಕೆಟ್ಟ ವಿಚಾರದಲ್ಲಿ ಇರುವುದಾದರೆ ಅವರನ್ನು ಕೂಡ ನಾವು ದೇವರ ಬಳಿಗೆ ಪ್ರಾರ್ಥನೆ ಮಾಡಿ ತರಬೇಕು. ಇದಾಗಿದೆ ದೇವರ ಭಕ್ತರ ಕೆಲಸ. ಇಂಥವರೊಂದಿಗೆ ದೇವರು ಯಾವಾಗಲೂ ಇರ್ತಾರೆ, ಆಶೀರ್ವಾದವನ್ನ ಮಾಡೇ ಮಾಡ್ತಾರೆ. ಇಂಥ ಭಕ್ತರನ್ನು ದೇವರು ರಕ್ಷಿಸ್ತಾರೆ ಅಂತ ಹೇಳುವಂಥದ್ದು ಈ ಕೀರ್ತನೆ 46ನೇ ಅಧ್ಯಾಯದಲ್ಲಿ. ದೇವರು ನಮಗೆ ಸ್ತೋತ್ರ. ಹಾಗೆ ಉದಯ ಕಾಲದ ಪ್ರಾರ್ಥನೆ ಪ್ರತಿ ದಿವಸ ಬೆಳಗಿನ ಪ್ರಾರಂಭ ಬಹಳ ವಿಶೇಷವಾದದ್ದು. ನಾಳೆಗೆ ಮುಂದುವರಿಯುತ್ತದೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ. ಸ್ವಾಮಿ, ಇವತ್ತಿನ ಸಂದೇಶವನ್ನು ನನ್ನ ಸಹೋದರ ಸಹೋದರಿಗೆ ನೀವು ತಿಳಿಸಿದ್ದೀರಿ, ಅದಕ್ಕಾಗಿ ಸ್ತೋತ್ರ. ಇದರಲ್ಲಿ ಅವರು ಏನಾದರೂ ಇಲ್ಲಿವರೆಗೆ ನಿಮ್ಮ ದರ್ಶನ ಆಗಿ ನಿಮ್ಮಿಂದ ಸಹಾಯವನ್ನು ಪಡೆದು ತಪ್ಪಿ ಹೋಗಿದ್ದರೆ ಕ್ಷಮಿಸಿರಿ. ನಿಮ್ಮಿಂದಲೇ ಪಾಪ ಪರಿಹಾರ, ನಿಮ್ಮಿಂದಲೇ ರಕ್ಷಣೆ. ಅವರು ಪಶ್ಚಾತ್ತಾಪ ಪಡುವ ಹಾಗೆಯೂ ಕೂಡ ಅವರಲ್ಲಿ ಹೇರಳವಾಗಿ ನಿಮ್ಮ ಪವಿತ್ರ ಆತ್ಮನ ಮೂಲಕ ವಿಶೇಷವಾದ ಜ್ಞಾನ ಬುದ್ಧಿ ತಿಳುವಳಿಕೆಯನ್ನು ಕೊಟ್ಟು ನಡೆಸಿರಿ. ವಾಕ್ಯದ ಪ್ರಕಾರವನ್ನು ಹೇರಳವಾಗಿ ಆಶೀರ್ವದಿಸಿರಿ. ಮಕ್ಕಳನ್ನು ಅದೇ ಮಾರ್ಗದಲ್ಲಿ ನಡೆಸಿ ಇತರರಿಗೆ ಸಾಕ್ಷಿಗಳಾಗುವಂತೆ ಮಾರ್ಪಡಿಸಿರಿ. ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ. ನಾನು ಕೂಡ ಹೆಚ್ಚೆಚ್ಚಾಗಿ ತಿಳಿದುಕೊಳ್ಳುವಂತೆ ನೀವು ಮಾಡ್ತಾ ಇರುವುದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯೇ, ಆಮೆನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯರೇ, ನಿಮಗೂ ನನ್ನ ಹೃದಯಪೂರ್ವಕವಾದಂತಹ ಧನ್ಯವಾದಗಳು. ದೇವರು ನಿಮ್ಮನ್ನು ನಿಮ್ಮ ಮಕ್ಕಳನ್ನು ಎಲ್ಲಾ ರೀತಿಯಲ್ಲಿ ಹೇರಳವಾಗಿ ಆಶೀರ್ವದಿಸಲಿ. ಆಮೆನ್.